ಇದರಲ್ಲೆಲ್ಲ ಇರುತ್ತೆ. ನೋ ಕಾಪಿರೈಟ್ ಮ್ಯೂಸಿಕ್ ಹೊಡೆದ್ರೆ ಒಂದೇ ಲೀಸ್ಟಲ್ಲಿ ಬರುತ್ತೆ ನಿಮಗೆ. ಯೂಟ್ಯೂಬಲ್ಲಿ ತೋರಿಸ್ತಾರೆ ಅದು ನೋ ಕಾಪಿರೈಟ್ ಅಂತ. ಆ ಥರ ಎಲ್ಲ ತಗೊಂಡು ನಾನು ರೀಲ್ಸನ್ನೆಲ್ಲ ಡಿಲೀಟ್ ಮಾಡಿದ್ದು ಉಂಟು. ಸೊ ಚಾನಲೇ ಬೇಡ ಅಂತ ಬಿಸಾಕಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಸುಸ್ತಾಯಿತು ಗಾಯ್ಸ್, ಬಿಡ್ದಿ ಗಂಟ ಹೋಗಿ ಮತ್ತೆ ಆ ಬಿಸಿಲಲ್ಲಿ ಯಪ್ಪ ಆಗೋದೇ ಇಲ್ಲ. ಇವಾಗೆಲ್ಲ ಹೊರಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ಬೆಳಿಗ್ಗೆನೇ ಬೇಗ ಹೋಗ್ಬೇಕು ಕಾಣ್ತಿಲ್ಲ, ಅಂದರೆ ಟ್ರಾಫಿಕ್ ಅದು ಇದು ಅಂತ ಹೇಳಿ. ಸೊ ಹಾಗೆ ನಾನು ಇವತ್ತು ವೀಡಿಯೋ ಏನಂತಂದೆ ಅಂತ ಹೇಳಿದ್ರೆ, ತುಂಬ ಕಾಪಿರೈಟ್ ಬರ್ತಾ ಇರುತ್ತಲ್ಲ. ಸೊ ನಾವೇನಾದರೂ ಯೂಟ್ಯೂಬಲ್ಲಿ ಏನಾದರೂ ಸಾಂಗ್ನ ರೀಲ್ಸಿಗೆ ನಾವು ಸಾಂಗ್ನ ಏನಾದರೂ ತೆಗೆದ್ರೆ ಅದರಲ್ಲಿ ಏನಂತ ಹೇಳಿದ್ರೆ ಕಾಪಿರೈಟ್ ಇಲ್ಲ ಅಂತಲೇ ಬಂದಿರುತ್ತೆ. ಸೊ ನಾವು ಅದನ್ನ ಏನು ಮಾಡ್ತೀವಿ, ಕ್ಲಿಕ್ ಮಾಡಿಬಿಟ್ಟು ಆ ಚಾನಲಿಂದ ಒಂದು ಹಾಡನ್ನ, ಅಂದರೆ ಟ್ರೆಂಡಿಂಗ್ ಹಾಡು ಮತ್ತು ಕಾಪಿರೈಟ್ ನೋ ಕಾಪಿರೈಟ್ ಅಂತ ಇರುತ್ತೆ, ಅದನ್ನ ತೆಗೆದುಬಿಟ್ಟು ನಾವು ನಮ್ಮ ರೀಲ್ಸಿಗೆ ನಾವು ಹಾಕ್ಕೊಳ್ತೀವಿ. ಅದಾದ ಮೇಲೆ ಒಂದು ಸ್ವಲ್ಪ ಟೈಮ್ ಆದಮೇಲೆ ಅದು ಕಾಪಿರೈಟ್ ಅಂತ ಬರುತ್ತೆ. ಅವಾಗ ಅದು ಎಂತಂದರೆ ನಮಗೆ ವಾಚ್ ಅವರು ಸಿಕ್ಕಿರುತ್ತೆ ಅದರಿಂದ. ಸೊ ಅದನ್ನು ನಮಗೆ ವ್ಯೂಸ್ ನಮಗೆ ಬಂದಿರುತ್ತೆ. ಸೊ ಹಾಗಾಗಿ ಕಾಪಿರೈಟ್ ಇಲ್ಲದೇ ನಾವು ನಮ್ಮ ರೀಲ್ಸ್ಗೆ ಯಾವ ಥರ ಇದು ಹಾಕ್ಕೊಳ್ಳೋದು ಅಂತ ಅಂದರೆ, ಸಾಂಗನ್ನು ಅಂದರೆ ಇವಾಗ ನೋ ಕಾಪಿರೈಟ್ ಅಂತ ಇರುತ್ತೆ. ಸೊ ಅದನ್ನು ನಾವು ಹೇಗೆ ನಮ್ಮ ಚಾನಲ್ಗೆ ಹಾಕ್ಕೊಂಡು ನೋ ಕಾಪಿರೈಟ್ ಬರದ ಹಾಗೆ ನಾವು ಯಾವ ಥರ ತಗೊಳ್ಬೋದು ಅಂತ ಇವಾಗ ನಾನು ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ, ನಾನು ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ವೀಡಿಯೋನೇ ಮಾಡ್ತಾ ಇಲ್ಲ ಅಂತ ನೀವು ಹೇಳ್ಬೋದು. ಅಫ್ಕೋರ್ಸ್ ನಾನು ವೀಡಿಯೋ ಮಾಡ್ತಾ ಇಲ್ಲ, ಇವಾಗ ಸ್ವಲ್ಪ ಟೈಮು ಬ್ಯುಸಿ ಇದ್ದೀನಿ ಅಂತ ಹೇಳೋದಕ್ಕೋಸ್ಕರ ನಾನು ವೀಕ್ಲಿ ಟೂ ವೀಡಿಯೋ, ಅಂದರೆ 2 ವೀಡಿಯೋ ಬರುವ ಥರ ನಾನು ಡೇ ಬೈ ವೀಡಿಯೋ ಹಾಕ್ತಾಯಿದ್ದೆ ನಾನು. ದೆನ್ ಇವಾಗ ಆಗ್ತಾಯಿಲ್ಲ, ಬ್ಯುಸಿ ಇರೋದ್ರಿಂದ ಇವಾಗ ವೀಕ್ಲಿ 1 ವೀಕಿಗೆ 2 ವೀಡಿಯೋ ಬರೋ ಥರ ಈಗ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆಯೇ ಸಪೋರ್ಟ್ ಮಾಡ್ತಾ ಹೋಗಿ, ಓಕೆನಾ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಅದನ್ನು ಈಗ ಕಾಪಿರೈಟ್ ಬರದ ಹಾಗೆ ನಾವು ಹೇಗೆ ರೀಲ್ಸ್ನ ತೆಗಿಬೇಕು ಅಂತ ಹೇಳಿದ್ರೆ, ಇನ್ನೊಂದೇನೆಂದರೆ ನಾವು ಒಂದು ವೀಡಿಯೋಕ್ಕೆ ಇಲ್ಲಾಂದರೆ ರೀಲ್ಸಿಗೆ ನಾವು ಇದು ಏನೋ ಹಾಡನ್ನ ತಗೊಳ್ಳೋದು, ಒಂದು ಸಾಂಗ್ನ ತಗೊಳ್ಬೇಕಂತ ತುಂಬ ತಲೆನೋವು ಇರುತ್ತೆ. ಏಕೆಂದರೆ ನಾವೇನೋ ಒಂದು ರೀಲ್ಸ್ ಮಾಡಿರ್ತೀವಿ, ಅದಕ್ಕೆ ಕರೆಕ್ಟಾಗಿ ಮ್ಯಾಚಬಲ್ ಆಗೋ ಹಾಗೆ ಇದು ಏನು ಹಾಡು ಬರಬೇಕಂದ್ರೆ, ಸಾಂಗ್ ಸಿಗಬೇಕು ಅಂದರೆ ಸಿಕ್ಕಾಪಟ್ಟೆ ತಲೆನೋವು ಅಂದರೆ ಅದನ್ನ ಹುಡ್ಕೋಬೇಕು, ಅದಕ್ಕೆ ಪೇಷನ್ಸ್ ಇರಬೇಕು, ಆ ರೀಲ್ಸಿಗೆ ಕರೆಕ್ಟಾಗಿ ಅದು ಸೂಟಬಲ್ ಆಗಬೇಕು. ಸೊ ಆ ಥರ ನಾವು ಸಾಂಗ್ನ ಹುಡುಕ್ತಾನೇ ಇರ್ತೀವಿ. ಒಂದೊಂದ್ಸಲ ಸಿಗಲ್ಲ, ತಲೆನೋವು, ಮತ್ತು ಇದು ಯಾವನಿಗೆ ಬೇಕು ಇದೆಲ್ಲ ಅಂತ ಆ ಥರನೂ ಅನಿಸಿದ್ದುಂಟು ನನಗೆ. ಅಂತೂ ಅದು ಸಿಕ್ಕಾಪಟ್ಟೆ, ಅಂದರೆ ತುಂಬ ಬ್ಯುಸಿ ಇರೋದ್ರಿಂದ ನನಗೆ ಇದೆಲ್ಲ ಹುಡ್ಕೊಂಡು ಇರೋಕ್ಕೂ ಆಗಲ್ಲ. ಈಗ ಸಿಕ್ಕಾಪಟ್ಟೆ ನನಗೆ ರೀಲ್ಸ್ ಹಾಕ್ಲಿಕ್ಕೇನೋ ಟೈಮ್ ಇಲ್ಲದಾಗೆ ಹಾಗೆ ಆಗಿಬಿಟ್ಟಿದೆ. ಸೊ ಆ ಥರ ನಂದು ಇದು. ಸೊ ಎಲ್ಲರಿಗೂ ಅಫ್ಕೋರ್ಸ್ ನಿಮಗೂ ಕೂಡ, ನೀವು ಯೂಟ್ಯೂಬ್ ಮಾಡೋರಲ್ವ, ಸೊ ನಿಮಗೂ ಕೂಡ ಅದೇ ಥರನೇ ಫೀಲ್ ಆಗ್ತಾ ಇರ್ಬೋದು. ಹಾಡು ಹುಡ್ಕೋಬೇಕು, ಮತ್ತು ಅದಕ್ಕೆ ಕಂಟೆಂಟ್ ಕರೆಕ್ಟಾಗಿ, ಆ ಕಂಟೆಂಟ್ಗೆ ಕರೆಕ್ಟಾಗಿ ಮ್ಯೂಸಿಕ್ ಬರಬೇಕು, ಆ ಥರದ್ದೆಲ್ಲ ಇರುತ್ತೆ. ಸೊ ಅಷ್ಟೆಲ್ಲ ರಿಸ್ಕ್ ಹಾಕಿ ನಾವು ಮಾಡಿ ಆದಮೇಲೆ ನಮಗೆ ಯೂಟ್ಯೂಬಲ್ಲಿ ರೀಲ್ಸಿಗೆ ದೆನ್ ನಮ್ಮ ವೀಡಿಯೋಕ್ಕೆ ನಾವು ತಗೊಂಡಿರುವ ಸಾಂಗ್ ಬಂದು ಕಾಪಿರೈಟ್ ಅಂತ ಬಂದಾಗ ಎಷ್ಟು ನಮಗೆ ಬೇಜಾರಾಗುತ್ತಲ್ವ. ಸೊ ನನಗೆ ಆಗಿದೆ ಆ ಥರ. ನಾನು ಆದಮೇಲೆ ನನಗೆ ಯೂಟ್ಯೂಬೇ ಬೇಡ ಅಂತ ಡಿಸೈಡ್ ಮಾಡಿದ್ದು ಉಂಟು ನನಗೆ. ಸೊ ಆ ಥರ ಎಲ್ಲ ಆಗಿದೆ ನನಗೆ. ಮೇ ಬಿ ನಿಮಗೂ ಹಾಗೆ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಈಗ ನಾನು ಅದನ್ನ ಹೇಗೆ ಅಂದರೆ ನೋಡಿಕೊಂಡು ತಗೊಳ್ಳೋದು ಅಂತ ಹೇಳಿದ್ರೆ, ನಮ್ಮ ಚಾನಲಲ್ಲಿ ಅಂದರೆ ಯೂಟ್ಯೂಬ್ ಚಾನಲ್ ಇದೆಲ್ಲ, ಅಲ್ಲಿ ಹೋಗಿ ನಿಮಗೆ ಆಡಿಯೋ ಲೈಬ್ರರಿ ಅಂತ ಸಿಗುತ್ತೆ. ಆಡಿಯೋ ಲೈಬ್ರರಿ ಅಂತ, ಅದರಲ್ಲಿ ಪ್ರತಿಯೊಂದು ನೋ ಕಾಪಿರೈಟ್, ಬ್ಯಾಕ್ಗ್ರೌಂಡ್ ನೋ ಕಾಪಿರೈಟ್, ಈ ಥರದ್ದೆಲ್ಲ ಬ್ಯಾಕ್ಗ್ರೌಂಡ್ ಸಾಂಗ್ಸ್ ಅಂತೆಲ್ಲ ಇರುತ್ತೆ. ಸೊ ಅಲ್ಲಿಂದ ನೀವು ಚಾಯ್ಸ್ ಮಾಡ್ಕೊಳ್ಬೇಕು ಸಾಂಗನ್ನ, ಓಕೆನಾ. ಅಲ್ಲಿಂದ ನೀವು ಆ ಮ್ಯೂಸಿಕ್ನ ತಗೊಂಡು ನೀವು ಹಾಕ್ಕೊಳ್ಳಿ. ಸೊ ಅದರಿಂದ ನಿಮಗೆ ಕಾಪಿರೈಟ್ ನಿಮಗೆ
ಬರದಾಗೆ ನೀವು ಸ್ವಲ್ಪ ತಡೆಗಟ್ಬೋದು ಅಂತ. ಮತ್ತು ಸಿಕ್ಕಿದ್ದೆಲ್ಲ ಇದರಲ್ಲೆಲ್ಲ ಇರುತ್ತೆ. ನೋ ಕಾಪಿರೈಟ್ ಮ್ಯೂಸಿಕ್ ಹೊಡೆದ್ರೆ ಒಂದೇ ಲೀಸ್ಟಲ್ಲಿ ಬರುತ್ತೆ ನಿಮಗೆ, ಯೂಟ್ಯೂಬಲ್ಲಿ ತೋರಿಸ್ತಾರೆ ಅದು ನೋ ಕಾಪಿರೈಟ್ ಅಂತ. ಆ ಥರ ಎಲ್ಲ ತಗೊಂಡು ನಾನು ರೀಲ್ಸನ್ನೆಲ್ಲ ಡಿಲೀಟ್ ಮಾಡಿದ್ದು ಉಂಟು. ಸೊ ಚಾನಲೇ ಬೇಡ ಅಂತ ಬಿಸಾಕಿದ್ದು ಉಂಟು. ಸೊ ಆ ಥರ ಎಲ್ಲ ಆಗುತ್ತೆ. ಸೊ ನೀವು ಆ ಥರ ಮಾಡ್ಕೋಬೇಡಿ. ಪೇಷನ್ಸಲ್ಲಿ ಅಲ್ಲಿ ನಿಮಗೆ ನೋ ಕಾಪಿರೈಟ್ ಅಂತ ಬೇಜಾನು ನಿಮಗೆ ಏನು ಅಫ್ಕೋರ್ಸ್ ನಿಮ್ಗೆ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಗೊತ್ತಿಲ್ಲದವರಿಗೆ ನಾನು ಹೇಳ್ತಾ ಇದ್ದೀನಿ, ಹೊಸ ಯೂಟ್ಯೂಬರ್ಸ್ ಎಲ್ಲ ಇರ್ತಾರಲ್ಲ, ಸೊ ಅವರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ, ನೋ ಕಾಪಿರೈಟ್ ಅಂತ ಇರುತ್ತೆ, ಅದನ್ನ ನೋಡಿಬಿಟ್ಟು ಮತ್ತು ಅದ್ರದ್ದು ಡಿಸ್ಕ್ರಿಪ್ಷನ್ ಏನು ಕೊಟ್ಟಿರ್ತಾರೆ ಅದನ್ನೆಲ್ಲ ನೋಡಿಕೊಂಡು ನೀವು ಇದನ್ನು ತಗೊಳ್ಬೋದಾ ಅಂತೆಲ್ಲ ಅದರಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೀವು ಸರ್ಚ್ ಮಾಡಿ ನೋಡಿ ಮತ್ತು ನೀವು ತಗೊಳ್ಳಿ. ಪೇಷನ್ಸ್ ಬೇಕು. ಸೊ ಹಾಗೆ ತಗೊಳ್ಳಿ. ಓಕೆನಾ? ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ. ಸೊ ಇಷ್ಟ ಆಯಿತು ಅಂದರೆ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರೋ ಎಲ್ಲ ನನ್ನ ಸಬ್ಸ್ಕ್ರೈಬರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹ್ಯಾಪಿ ಶಿವರಾತ್ರಿ ಹಬ್ಬನ ಜೋರಾಗಿ ಮಾಡಿ. ಮತ್ತು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮತ್ತೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.